ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಯನ ಅಡುಗೆ. ನಾನು ನಿಮ್ಮ ನಯನ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ತಪ್ಪದೇ ಕಾಮೆಂಟ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಕಾಮೆಂಟ್ ಇನ್ನು ಮುಂದಿನ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ನೋಡುವ ರೆಸಿಪಿ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಹೋಟೆಲ್ ರೀತಿಯಲ್ಲಿ ಮಾಡಿರುವಂಥದ್ದು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು ಒಂದು ಸ್ವಲ್ಪ ಬಟಾಣಿನ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ. ಮತ್ತು ನೋಡಿ, ಸ್ಪೈಸಸ್ ಬಂದು 2 ಬೇಲೀವನ್ನು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ 2 ಮತ್ತು ಸ್ಟಾರ್ ಹೂವನ್ನು ತೊಗೊಂಡಿರೋವಂಥದ್ದು. ಈಗ ಒಗ್ಗರಣೆಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಬರೋಣ ಬನ್ನಿ. 2 ಮೀಡಿಯಮ್ ಟೊಮ್ಯಾಟೋನ ನಾನು ಈ ರೀತಿಯಾಗಿ ಸಣ್ಣಗೆ ಹಚ್ಚಿ ಇಟ್ಕೊಂಡಿರೋಂಥದ್ದು. 3 ಮೀಡಿಯಮ್ ಈರುಳ್ಳಿನ ಉದ್ದಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. 1 ಇಡೀ ಆಗೋಷ್ಟು ಕೊತ್ತಂಬರಿ, 1 ಇಡೀ ಆಗೋಷ್ಟು ಪುದೀನ, ಮತ್ತು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಮತ್ತು ನೋಡಿ ಒಂದು ಸ್ವಲ್ಪ ಮೊಸರನ್ನ ಕೂಡ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್ ಆಗುವಷ್ಟು. ಸ್ಪೈಸಸ್, ಡ್ರೈ ಸ್ಪೈಸಸ್ಸು 2 ಸ್ಪೂನ್ ಬಿರಿಯಾನಿ ಪೌಡರ್, 1 ಸ್ಪೂನ್ ಖಾರದ ಪುಡಿ, ಅರ್ಧ ಚಮಚ ಆಗೋಷ್ಟು ನಾನು ಗರಂ ಮಸಾಲಾನ ತೊಗೊಂಡಿರೋಂಥದ್ದು. ಫ್ರೆಂಡ್ಸ್, ನಾನು ಮಾಡ್ತಿರೋದು 3 ರಿಂದ 4 ಜನಕ್ಕೆ ಆಗುವಷ್ಟು ವೆಜ್ ಬಿರಿಯಾನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಲೆಮನನ್ನು ಕೂಡ ತೆಗೆದು ಇಟ್ಕೊಳ್ಳಿ, ಚೆನ್ನಾಗಿರುವಂಥದ್ದು. ಫ್ರೆಂಡ್ಸ್, ಈಗ ನೋಡಿ, ಒಗ್ಗರಣೆಗೆ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೊಮ್ಯಾಟೊ, ಈರುಳ್ಳಿ, ಸ್ಪೈಸಸ್ಸು, ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು 5 ನಿಮಿಷ. ಮತ್ತು ಹಸಿ ಬಟಾಣಿನ ನಾನು ತೊಗೊಂಡು ಹಾಕ್ಕೋತಾ ಇದ್ದೀನಿ. ಓಲ್ ನೈಟ್ ನೆನೆಸಿ ನಾನು ಇಟ್ಟಿದ್ದೆ ಅದನ್ನು ನಾನು. ಮತ್ತು ನೋಡಿ, ಬೀನ್ಸು, ಕ್ಯಾರೆಟು ಮತ್ತು ಕೋಸು ಇದೆಯಲ್ಲ, ಅದನ್ನು ಕೂಡ ನಾನೀಗ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಈಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 1/4 ಭಾಗ ಇಲ್ಲೇ ಬೇಯಿಸ್ಕೊಬಿಡಿ ಚೆನ್ನಾಗಿ. ಆವಾಗ ನಮಗೆ ಚೆನ್ನಾಗಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನನಗೆ 2 ವಿಸಿಲ್ಗೆ ಒಂದು ಸ್ವಲ್ಪ ಅಕ್ಕಿ ಜೊತೆ ಬೇಯಿಸೋದಕ್ಕೆ ಸ್ವಲ್ಪ ಹಾಗೆ ಹೀಗೆ ಅನಿಸ್ಬೋದು, ಬಿಕಾಸ್ ನಾವು ಸ್ವಲ್ಪ ಉದ್ದ ಹಾಕಿದ್ದೀವಲ್ವ ವೆಜಿಟೇಬಲ್ಸ್ ಎಲ್ಲನೂ, ಅದಕ್ಕೋಸ್ಕರ. ನೋಡಿ, ಈಗ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ಉಪ್ಪು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನನಗೆ ಮೊದಲು ಅದು ಎಣ್ಣೆದು ಅದು ಎಲ್ಲ ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ, ಅದಕ್ಕೋಸ್ಕರವಾಗಿ ನಾನು ಮುಂಚೆ ಅದು ತೋರ್ಸೋಕ್ಕಾಗಲಿಲ್ಲ. ಅದಕ್ಕೆ ಫ್ರೆಂಡ್ಸ್ ನೋಡಿ, ಈಗ ತೊಗೊಂಡಿರುವಂತಹ ಸ್ಪೈಸಸನ್ನು ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಡ್ರೈ ಸ್ಪೈಸಸ್ ಆದಮೇಲೆ ಮತ್ತೆ ತೊಗೊಂಡಿರುವಂತಹ ಮೊಸರನ್ನು ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸೇಮ್ ನಮಗೆ ಹೋಟೆಲಲ್ಲಿ ಸಿಗುವ ರೀತಿ, ರೆಸ್ಟೋರೆಂಟ್ಸಲ್ಲಿ, ಮದುವೆ ಮನೆಗಳಲ್ಲಿ ಸಿಗುತ್ತಲ್ಲ, ಅದೇ ರೀತಿಯಾಗಿ ನಾನು ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ತಿಳಿಸಿ. ಫ್ರೆಂಡ್ಸ್ ನೋಡಿ, 2 ಬೌಲ್ ಆಗುವಷ್ಟು ಅಕ್ಕಿಯನ್ನು ನಾನು ಇಲ್ಲಿ ತೊಗೊಂಡಿದ್ದೆ. ಅದು ನೆನೆಸಿಟ್ಟಿದ್ದೆ ಅರ್ಧ ಅವರ್ ಮುಂಚೆನೇ. ನಾನು ತೊಗೊಂಡಿರೋದು ಸೋನಾ ಮಸೂರಿ ರೈಸು. ಬಾಸ್ಮತಿ ರೈಸ್ ಕೂಡ ನೀವು ತೊಗೊಂಡು ಮಾಡ್ಕೋಬೋದು. ನೋಡಿ, ಅಕ್ಕಿ ತೊಗೊಂಡಿದ್ದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ 1 ನಿಮಿಷ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ನಾನು ಸೇರಿಸ್ಕೊಂಡು, ಸ್ವಲ್ಪ ಹಚ್ಚಿರುವಂತಹ ಕೊತ್ತಂಬರಿ ಇದೆಯಲ್ಲ ಮತ್ತು ಪುದೀನನ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಉಪ್ಪು ಖಾರ ಬೇಕಿದ್ರೆ ಈಗಲೇ ನೋಡ್ಕೊಬಿಡಿ. ಮತ್ತು ನಾನು ನೀರನ್ನು ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೆ. 2 ಬೌಲ್ ಅಕ್ಕಿಗೆ 3 ಬೌಲ್ ಆಗುವಷ್ಟು ನೀರನ್ನು ನಾನು ಇಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೆ ನೀರನ್ನು, ಸೊ ಆಗ ನನಗೆ ಬೇಗ ಆಗುತ್ತೆ ಅಂತ ಹೇಳಿ. ಟೈಮ್ ಇರೋರು ಹಾಗೇ ತಣ್ಣೀರನ್ನೇ ಹಾಕಿ ಕೂಡ ನಾವು ಸೇರಿಸ್ಕೋಬೋದು. ನೋಡಿ, ಈಗ ತೊಗೊಂಡಿದ್ದ ಲೆಮನನ್ನು ಒಂದು 1/4 ಭಾಗ ನಾನು ಅದಕ್ಕೆ ಸ್ವೀಸ್ ಮಾಡ್ಕೊತಾ ಇದ್ದೀನಿ. 1/4 ಭಾಗ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ, ಪುದೀನ ಲಾಸ್ಟಲ್ಲಿ ಉಳ್ಕೊಂಡಿತ್ತಲ್ಲ ಇನ್ನೂ ಸ್ವಲ್ಪ, ಅದನ್ನು ನಾನು ಈಗ ಅದಕ್ಕೆ ಸೇರಿಸ್ಕೊಂಡು ಇನ್ನೂ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಒಂದು 2 ರಿಂದ 3 ವಿಸಿಲ್ ಅದನ್ನು ಹಾಕ್ಸ್ಕೋಬೇಕಾಗುತ್ತೆ. 2-3 ವಿಸಿಲ್ ಆದಮೇಲೆ ಇನ್ನೇನು ಇದೆಲ್ಲ ತಿನ್ನೋದಕ್ಕೆ ವೆಜ್ ಬಿರಿಯಾನಿ ರೆಡಿ ಆಗಿದೆ. ಫ್ರೆಂಡ್ಸ್ ನೋಡಿ, ಎಷ್ಟು ಟೇಸ್ಟಿಯಾಗಿ, ನೋಡೋದಕ್ಕೆ ಕೂಡ ಸೂಪರಾಗಿದೆ. ಇದೇ ರೀತಿಯಾಗಿ ನೀವು ಕೂಡ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಇಷ್ಟಪಟ್ಟು ತಿಂತೀರಾ ಗ್ಯಾರಂಟಿ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದೇ ರೀತಿಯಾಗಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಯನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಮುಂದಿನ ರೆಸಿಪೀಸ್ಗೋಸ್ಕರ ಕಾಮೆಂಟ್ ಮಾಡಿ ಕೂಡ ತಿಳಿಸಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.
ಈ ರೆಸಿಪಿನ ಲಂಚ್ಗೆ, ಡಿನ್ನರ್ಗೆ, ಟಿಫನ್ಗೆ ಯಾವುದಕ್ಕೆ ಬೇಕಾದರೂ ನಾವು ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.